ನಮಸ್ಕಾರ. ನಾನು ದಯಾನಂದ BS KRS ಪಕ್ಷದ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ. ಹಾಗೆ ನನ್ನ ಜೊತೆ ಜಿಲ್ಲಾಧ್ಯಕ್ಷ SK ಪ್ರಭು ಅವರು ಇದ್ದಾರೆ. ಇನ್ನೊಬ್ರು ಕಾರ್ಯಕರ್ತರಾದಂತ ಶಿವಕುಮಾರ್ ಇದ್ದಾರೆ. ಹಾಗೆ ನಮ್ಮ ಕಾರ್ಯಕರ್ತರಾದಂತ ದಾಸಪ್ಪ ಅವರು, ಹಾಗೆ ನಮ್ಮ ಲೋಕಲ್ ನಾಯಕರಾದಂತ ಅಯ್ಯಜ್ ಇದ್ದಾರೆ ನಮ್ಮ ಜೊತೆ. ಇವತ್ತಿನ ಪ್ರತಿಭಟನೆ ಉದ್ದೇಶ ನಿಮ್ಗೆ ಆಲ್ರೆಡಿ ನೀವು ನೋಡಿರ್ಬೋದು. 4 ದಿವಸದಿಂದ ಏನು KRS ಪಕ್ಷದ ರಾಜ್ಯ ನಾಯಕರ ಮೇಲೆ ಒಂದು ದರ್ಪ ದೌರ್ಜನ್ಯ ತೋರಿಸಿದಂತ ವಿಡಿಯೋ ನೀವು ಬಹಳಷ್ಟು ನೋಡಿರ್ಬೋದು. ಈಗ ಫೇಸ್ಬುಕ್ ಅಲ್ಲಿ ಆಲ್ರೆಡಿ ನಮ್ಮ ಜಿಲ್ಲಾ ಪೇಜ್ ಅಲ್ಲಿ ಹಾಕಿದೀವಿ. ರಾಜ್ಯಾದ್ಯಂತ ಆ ವಿಡಿಯೋನ ಎಲ್ಲರೂ ಗಮನಿಸಿದ್ದಾರೆ. ಏನು 8ನೇ ತಾರೀಕು, ಇದೇ ತಿಂಗಳ 8ನೇ ತಾರೀಕಂದು ತುಮಕೂರಲ್ಲಿ ಇದ್ದಂತ ಜನತಾ ದರ್ಶನ ಕಾರ್ಯಕ್ರಮ ಮಾನ್ಯ ಗೊತ್ತಿಲ್ಲದ ಖ್ಯಾತಿಯ ಗೃಹ ಸಚಿವರಾದಂತ G. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಜನತಾ ದರ್ಶನ ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಒಂದು ಸಾರ್ವಜನಿಕರ ಪರವಾಗಿ ಒಂದು ದೂರು ಕೊಡ್ಲಿಕ್ಕೆ ಹೋಗುವಂತದ್ದು. ಅಂದ್ರೆ ಏನಂದ್ರೆ ಅಲ್ಲಿ 2 ವರ್ಷದಕ್ಕೂ ಮೇಲೆ ಆ DC ಆಗ್ಲಿ, ಅಲ್ಲಿದ್ದಂತ ತುಮಕೂರು SP ಅವರಾಗ್ಲಿ ಅಲ್ಲೇ ಠಿಕಾಣಿ ಹೂಡಿರ್ತಾರೆ. ಇದಕ್ಕೆ ಕಾರಣ ಏನು, ಅವ್ರನ್ನ ಯಾಕೆ ಎತ್ತಂಗಡಿ ಆಗ್ಲಿಲ್ಲ, ಆಮೇಲೆ ಅವರಿಂದನೂ ಇಡೀ ತಾಲೂಕಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇರ್ತದೆ, ಆರೋಪಗಳು ಕೂಡ ಇರ್ತದೆ. ಹಾಗೆ ಒಂದು ಲಾಕಪ್ ಡೆತ್ ಕೂಡ ತುಮಕೂರು ಜಿಲ್ಲೆಯಲ್ಲಿ ಒಂದು ಲಾಕಪ್ ಡೆತ್ ಕೂಡ ಆಗಿರ್ತದೆ. ಅದರ ತನಿಖೆ ಯಾವ ಮಟ್ಟದಲ್ಲಿದೆ ಅದನ್ನ ಯಾವುದಕ್ಕೂ ಗಮನ ಕೊಡದೇನೆ ಕೇವಲ ಜನತಾ ದರ್ಶನ ಕಾರ್ಯಕ್ರಮ, ಜನರ ಮುಂದೆಗಡೆ ನಾವು ರಾಜರಾಗ್ಬೇಕು, ನೀವೆಲ್ಲ ಗುಲಾಮರಾಗಿರ್ಬೇಕು, ನನ್ನ ಹತ್ರ ಕೈ ಮುಗ್ದು ಅಂಗಲಾಚಿ ಕೇಳುವಂತದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದಂತ ನಾಲ್ಕು ರಾಜಕಾರಣಿಗಳು ಜನತಾ ದರ್ಶನ ಕಾರ್ಯಕ್ರಮ ಮಾಡಿಸ್ತಾ ಇರ್ಬೇಕಾದ್ರೆ ನಮ್ಮ KRS ಪಕ್ಷ ಮೊದ್ಲು ಅವ್ರು ಹೇಳಿದ್ರು, ಅಲ್ಲಿದ್ದಂತ ಪೊಲೀಸ್ ಸಿಬ್ಬಂದಿಗಳಿಗೆ ಹೇಳಿರ್ತಾರೆ, ನೋಡಿ ನಾವೊಂದು ಮನವಿ ಕೊಡೋದಿದೆ. ಅಂದ್ರೆ ಅವತ್ತಿನ ದಿವಸ ಮಧ್ಯಾಹ್ನ 2:30 3 ಗಂಟೆ ನಡೆದಿರುವಂತದ್ದು. ನಾವೊಂದು ಮನವಿ ಕೊಡೋದಿದೆ ಇದೆ ಅಂತ ಹೇಳಿದ್ರು ಕೂಡ ಅವರು ಅಲ್ಲಿ ಇಲ್ಲ, ಅವರು ಅಲ್ಲಿ ಕ್ಯೂ ಇದಾವೆ, ನಿಮ್ಮನ್ನು ಬಿಡ್ತೀವಿ ಅಂತ ತಡೆ ನಿಲ್ಲಿಸ್ಬಿಟ್ಟು ನಂತರ ಯಾವಾಗ ನಮ್ಮ ಸರದಿ ಬರುತ್ತೋ ನಮ್ಮ ಪಕ್ಷದವ್ರದ್ದು ಆ ಸಮಯದಲ್ಲಿ ಗೃಹ ಮಂತ್ರಿಗಳು ಇಲ್ಲ ನಮ್ಗೆ ಉತ್ತರ ಕೊಡಕ್ ಆಗಲ್ಲ, ಅವರಿಗೆ ಆಕ್ಚುಲಿ ನಾವು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡಕ್ ಆಗಲ್ಲ ಅಂದ್ಕೊಂಡು ಟಕ್ ಅಂತ ಪ್ಲಾನ್ ಮಾಡಿ ಅವರು ಏನು ಕಾರ್ಯಕ್ರಮದ ವೇದಿಕೆಯಿಂದ ಎದ್ದು ಬರ್ತಾರೆ. ಎದ್ದು ಬರುವ ಸ್ಟೆಪ್ಸ್ ಅಲ್ಲೂ ಕೂಡ ಅಲ್ಲಿ ಒಂದು ಮಹಿಳಾ ಜೊತೆ ಮಾತಾಡ್ತಾರೆ. ಅವರು ಯಾವ ದೇಶಕ್ಕೆ ಬಂದಿಲ್ಲ, ಅವ್ರ ಹತ್ರ ಮಾತಾಡಿದ ನಂತರ ಅವರು ಮುಂದುಗಡೆ ಇದ್ದಂತ ನಮ್ಮ KRS ಪಕ್ಷದ ಏನ್ ರಾಜ್ಯ ನಾಯಕರು ಇರ್ತಾರೆ, ಪೇಪರ್ ಇಟ್ಕೊಂಡಿರ್ತಾರೆ. ಒಂದು ಸೌಜನ್ಯಯುತವಾಗಿ ಒಂದು ಪಾರ್ಟಿ ಬಿಡಿ ಒಂದು ಪೇಪರ್ ಇಟ್ಕೊಂಡಾಗ ಏನ್ ನಿಮ್ ಸಮಸ್ಯೆ, ಏನಕ್ಕೆ ಬಂದಿದ್ರೆ, ಏನೋ ಕೊಡೋದಿದ್ರೆ ಕೊಡಿ ನಮ್ಮ ಹತ್ರ ಅಂತ ಕೇಳುವಂತ ಸೌಜನ್ಯತೆ ಇಲ್ಲದ, ಗೊತ್ತಿಲ್ಲ ನನ್ಗೆ ತಿಳಿದಿಲ್ಲ, ತಿಳ್ಬಿಟ್ಟು ಹೇಳ್ತೀನಿ ಅನ್ನೋ ಗೊತ್ತಿಲ್ಲ ಖ್ಯಾತಿಯ ಗೃಹ ಮಂತ್ರಿಗಳು ಅವರು ನಿರ್ಲಕ್ಷ್ಯ ತೋರಿಸ್ಬಿಟ್ಟು ಮುಂದೆ ಸಾಗ್ತಾ ಇರ್ಬೇಕಾದ್ರೆ ನಮ್ ನಾಯಕರುಗಳು, ಯಾಕಂದ್ರೆ ರಾಜ್ಯ ಮಟ್ಟದ ನಾಯಕರಾಗಿರ್ತಾರೆ, ಕಾಮನ್ ಆಗಿ ಏನ್ ಈ ತರ ನಮ್ಮನ್ನ ಒಂದು ಸಾರ್ವಜನಿಕ ಬೆಲೆ ಇಲ್ದಂಗೆ ನಡೆಸ್ಕೊಳ್ತಾರಂತ, ಸ್ವಾಮಿ ಯಾಕೆ ನಮ್ಮ ಮನವಿಯನ್ನು ನೋಡ್ದೇನೆ ಮುಂದಕ್ಕೆ ನೀವು ಹೋಗ್ತಾ ಇದ್ರ ಅಂತ ಕೇಳಿದ್ದಾಗ ಇನ್ನೊಬ್ಬ ನಾಯಕರು ಅದನ್ನ ನಾವು ಯಥಾಸ್ಥಿತಿ ಏನು ನಡೆಯುತ್ತೆ ಕಾರ್ಯಕ್ರಮವನ್ನ ಫೇಸ್ಬುಕ್ ಲೈವ್ ಮಾಡ್ತೀವಿ. ಆ ಲೈವ್ ಏನಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಲೈವ್ ಮಾಡುವಂತದ್ದು ನಮ್ಮ ಹಕ್ಕು, ಅಲ್ಲಿ ಯಾರ್ದು ಇಲ್ಲ. ಅವ್ರು ಯಾರಾದ್ರೂ ನಮ್ಮ ಲೈವ್ ಮಾಡಂಗಿಲ್ಲ, ಮೀಡಿಯಾದಲ್ಲಿ ಮುಖ ಬರಂಗಿಲ್ಲ ಅಂದ್ರೆ ಅವರು ಸಾರ್ವಜನಿಕವಾಗಿ ಯಾಕೆ ಓಡಾಡ್ತಾರೆ? ಇನ್ನೊಬ್ರು ಕಣ್ಣು ಕೂಡ ಕ್ಯಾಮ್ರಾ, ಇಲ್ಲಿರುವಂತದ್ದು ಎಲ್ಲ ಕಣ್ಣು ಕೂಡ ಕ್ಯಾಮ್ರಾನೇ ಆಗಿರ್ತದೆ. ಅವರು ಬಟ್ಟೆ ಮುಚ್ಕೊಂಡ್ ಬರ್ಬೇಕು. ಆತರ ನಾವು ಕ್ಯಾಮ್ರಾ ಬರಂಗಿಲ್ಲ ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಕ್ಯಾಮ್ರಾ ಫೇಸ್ಬುಕ್ ಲೈವ್ ಮಾಡೋದನ್ನ ನಿಲ್ಸಪ್ಪ ಕ್ಯಾಮ್ರಾ ಅಂತೇಳಿ ಕಳಿಸಿ ಅದನ್ನೇ ಕಾಯ್ತಾ ಇರುವಂತ ಈ ಹೇಗೆ ನಾಯಿ ಬಿಸ್ಕೆಟ್ ಎಕ್ಸ್ತಾಗ ನಾಯಿ ಆ ರೀತಿ ತಿಂತವೋ ಆ ರೀತಿ ಅಲ್ಲಿದ್ದಂತ ಭ್ರಷ್ಟ ಪೊಲೀಸರುಗಳು ಯಾರಿರ್ತಾರೆ ಅವರು ತಕ್ಷಣ ಹೋಗಿ ನಮ್ಮ ರಾಜ್ಯ ನಾಯಕರುಗಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಒಂಥರ ಹೇಳ್ಕೊಂಡು ದೌರ್ಜನ್ಯದಲ್ಲಿ. ಆ ವಿಡಿಯೋದನ್ನ ನೋಡ್ತಿರ್ಬೋದು. ನಮ್ಗಂತೂ ಬಹಳಷ್ಟು ಸಿಟ್ಟು ಬರುತ್ತೆ ಅದನ್ನ ನೋಡ್ತಾ ಇದ್ದಾಗ್ಲೇ. ಏನಿದು ವ್ಯವಸ್ಥೆ ಇವತ್ತೇ ಹೀಗಾದ್ರೆ ಇನ್ನು 10 ವರ್ಷ ಕಳೆದ್ರೆ ಯಾರು ಅವ್ರನ್ನ ಕಂಟ್ರೋಲ್ ಮಾಡೋರು? ನಾಳೆ ನಮ್ಮ ಮಕ್ಳಿಗೆ ಸಮಸ್ಯೆ ಆದ್ರೆ ಯಾರು ಕೇಳೋರು? ಇವತ್ತೇ ನಮ್ ಕೇಳಕ್ ಧೈರ್ಯ ಇಲ್ಲ. ಸ್ವಾತಂತ್ರ್ಯ ಬಂದು ಬರೀ 76 ವರ್ಷಕ್ಕೆ. ಯಾಕೆ 76 ವರ್ಷ ಅಂದ್ರೆ ಇನ್ನೂ ಕೂಡ ದೇಶ ಪ್ರೇಮ ಅನ್ನೋದು ಅವ್ರ ಹತ್ರ ಉಳಿದಿರುತ್ತೆ. ಇನ್ನು ಮುಂದಕ್ಕೆ ಹೋಗ್ತಾ ಜನ ರೀಲ್ಸ್ ಕಾಲದಲ್ಲಿ ದೇಶ ಪ್ರೇಮನೇ ಇರಲ್ಲ. ಅವಾಗ ಎಲ್ಲಿದೆ ನಮ್ಗೆ ಸ್ವಾತಂತ್ರ್ಯ? ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಭ್ರಷ್ಟ ರಾಜಕಾರಣಿಗಳ ಪ್ರಭುತ್ವವಾಗಿ ನಡ್ಕೊಳ್ತಿದೆ. ಇದನ್ನ ನಾವು ಪಕ್ಷ ಖಂಡಿಸ್ತೀವಿ. ಹಾಗೆ ಸರಿಸುಮಾರು ಒಂದು 3-4 ತಿಂಗಳಿಂದನೂ ಬಹಳಷ್ಟು ಏನು ಪೊಲೀಸರು ಇಲಾಖೆಯಲ್ಲಿ ಬರ್ತಿದ್ದಂತ ಕಳ್ಳತನ ಮಾಡೋದು, ATM ದೊಡ್ಡ ಮಾಡುವಂತದ್ದು, ರೋಲ್ ಕಾಲ್ ಮಾಡುವಂತದ್ದು, ಹಾಗೆ ಚಿನ್ನಬೆಲೆ ಅಂಗಡಿಯವನ ಹತ್ರ ರೋಲ್ ಕಾಲ್ ಮಾಡುವಂತದ್ದು, ಆ ಠಾಣೆ ಬರುವ ಮಹಿಳೆಯರ ಜೊತೆ ಅಸಭ್ಯವಾಗಿ ನರ್ತಿಸ್ಕೊಳ್ಳುವಂತದ್ದು, ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುವಂತದ್ದು, ಇಂಥದ್ದು ಬಹಳಷ್ಟು ಕೇಳ್ತಾ ಇದೀವಿ. ಈ ಪೊಲೀಸ್ ಇಲಾಖೆನ ಒಂದು ಸಮರ್ಥ ರೀತಿಯಲ್ಲಿ ನಿಭಾಯಿಸಕ್ ಆಗದೆ ಇರುವಂತ ಗೊತ್ತಿಲ್ಲ ಗೃಹ ಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು. ಇಲ್ಲ ಅಂದ್ರೆ ಮಾನ್ಯ ಏನ್ ಮುಖ್ಯಮಂತ್ರಿಗಳು ಇರ್ತಾರೆ ಸಿದ್ದರಾಮಯ್ಯನವರು ಜನಪರ ಅಂತ ಹೇಳ್ತಾರೆ, ಜನಪರ ಘೋಷಣೆಗಳನ್ನ ಮಾಡ್ತಾರೆ, ಜನಪರ ಅದು ಮಾಡದೆ ಇದು ಮಾಡದೆ ಅಂತ ಹೇಳ್ತಾರೆ. ಅವ್ರುಗಳು ತಕ್ಷಣ ಈ ಅಸಮರ್ಥ ಗೃಹ ಮಂತ್ರಿಯನ್ನ ಸಚಿವ ಸಂಪುಟದಿಂದ ತೆಗೆದುಬಿಟ್ಟು ಅದ್ರ ಬದಲಿಗೆ ಬೇರೆ ಗೃಹ ಮಂತ್ರಿಗಳನ್ನ ನೇಮಿಸಬೇಕು. ಆ ಮೂಲಕ ಜನರಿಗೆ ಒಂದು ಒಳ್ಳೆಯ ಆಡಳಿತ ಕೊಡ್ಬೇಕಂತ ಕೇಳ್ಕೊಳ್ತಾ
ಇದನ್ನ ಖಂಡಿಸ್ತಾ ನಾವು ಗೃಹ ಮಂತ್ರಿ ರಾಜೀನಾಮೆ ಗೊತ್ತಿಸ್ತಾ ಹಾಗೆ ಯಾರು ನಮ್ಮ ರಾಜ್ಯ ನಾಯಕರುಗಳನ್ನ ಮೇಲೆ ಸುಳ್ಳು ಕೇಸ್ ಹಾಕಿರ್ತಾರೆ ಅದು ಕೂಡ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಸುಳ್ಳು ಕೇಸ್ ಸೆಕ್ಷನ್ 132 ಸೆಕ್ಷನ್ 74 ಅಲ್ಲಿ ಕೂಡ ಒಂದು ಮಹಿಳಾ ಕಾನ್ಸ್ಟೇಬಲ್ ಯಾರೋ ಅವ್ರ ಹೆಸರು ಮಂಜುಳಾನ ಏನೋ ಇರುತ್ತೆ, ಅವರು ಬಂದು ನನ್ನನ್ನ ಇವ್ರು ತಳ್ಳಾಡಿದ್ರು, ನನ್ಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತೇಳಿ ಒಂದು ಫೇಕ್ ಕೇಸ್ ಹಾಕ್ತಾರೆ. ಯಾವ ಮಟ್ಟಕ್ಕಿದೆ ನೋಡ್ರಿ. ಅವ್ರು ಯಾರೋ ಒಬ್ಬ ಹೇಳ್ದ ಇವ್ರು ಬಿಸ್ಕೆಟ್ ತಿನ್ನಂಗೆ ಹೋಗ್ಬಿಟ್ಟು ಅವ್ರನ್ನ ಏನು ಮಾಡಿರಲ್ಲ. ಒಬ್ಬ ಗಂಡಸು ಒಬ್ಬ ಪುರುಷನ ಹೋರಾಟಗಾರನ ಮಹಿಳಾ ಸಹೋದ್ಯೋಗಿ ಯಾಕೆ ಬಂದು ಟಚ್ ಮಾಡ್ಬೇಕು, ಯಾಕೆ ಅದ್ರ ಪರವಾಗಿ ಇದ್ ಮಾಡ್ಬೇಕು? ಮಹಿಳಾ ಸಿಬ್ಬಂದಿಗಳೇ ಮಹಿಳೆಯರ ಹೋರಾಟ ಇದ್ರೆ ಅವ್ರನ್ನೇ ತಡಿಬೇಕು. ಯಾರು ಪುರುಷ ಇರ್ತಾರೆ, ಪುರುಷ ಏನ್ ಪೊಲೀಸ್ ಅಧಿಕಾರಿಗಳಿರ್ತಾರೆ ಅವ್ರು ಮಾಡ್ಬೋದು. ಯಾಕೆ ಅವ್ರನ್ನ ಮಹಿಳಾ ಸಿಬ್ಬಂದಿನ ಕಳಿಸಿದ್ರು? ಇದೆಲ್ಲ ಪಿತೂರಿ, ಇದು ಪ್ಲಾನ್. ಇದು ಈ ರೀತಿ ಹೋಗಿ ಮಹಿಳಾ ಸಿಬ್ಬಂದಿಯಿಂದ ಸುಳ್ಳು ಕೇಸ್ ಹಾಕ್ಸುವಂತದ್ದು. ಅವ್ರಿಗೆ ಯಾರು ಪ್ರಕೃತಿ ಏನಿರ್ತದೆ ಅದು ಶಿಕ್ಷೆ ಕೊಟ್ಟೆ ಕೊಡುತ್ತೆ ಸಾಮಾನ್ಯವಾಗಿ. ನಾನು ಇಲ್ಲಿ ಹೇಳೋದ್ ಬೇಡ ಅಂತಿದ್ದೆ, ಇನ್ನೊಂದು ಮುಂದಕ್ಕೆ ಅದೊಂದು ಹೇಳುವ ಅಂತಿದ್ದೆ. ನಾವು ಯಾವುದೇ ಪೊಲೀಸ್ ಅಧಿಕಾರಿಗಳಿಗೆ ತೊಂದರೆ ಆದ್ರೆ ನಾವಂತೂ ಖುಷಿ ಪಡ್ತೀವಿ, ನಮ್ಮ ಪಾರ್ಟಿಯವರಂತೂ ಖುಷಿ ಪಡ್ತೀವಿ. ಯಾಕೆ? ಅವನು ಮಾಡಿದ್ದ ಪಾಪಕ್ಕೆ, ಅವನ ಕರ್ಮಕ್ಕೆ ಅದಾಗಿದೆ. ಕಳೆದ 1 ತಿಂಗಳಿಂದನೇ ಇಲ್ಲೆಲ್ಲೋ ಚಿತ್ರದುರ್ಗನ ಹೊಸದುರ್ಗ ಹತ್ರ ಎಲ್ಲೋ ಒಂದ್ 4 ಜನ ಪೊಲೀಸ್ ಅಧಿಕಾರಿಗಳು ಕಾರ್ ಆಕ್ಸಿಡೆಂಟ್ ಸತ್ತೋದ್ರು. ನಾವಂತೂ ಬೇರೆ ಬೇರೆ ಎಂತೆಂತವ್ರಿಗೆಲ್ಲ ಪಕ್ಷದಿಂದ ಶ್ರದ್ಧಾಂಜಲಿ ಸಲ್ಲಿಸಿದ್ವಿ. ಆದ್ರೆ ನಮ್ಮ ಪೇಜಲ್ಲಿ ಹಾಕೊಂಡಿದ್ವಿ ಶ್ರದ್ಧಾಂಜಲಿ ಅಂತ, ನಾವು ಅವರಿಗೆ ಹಾಕಲಿಲ್ಲ. ಯಾಕೆ? ಅವರಂದ್ರೆ ಅಷ್ಟು ಸಮಾಜದಲ್ಲಿ ನಮ್ ಬೇಸರ ಅನ್ಸ್ಬಿಟ್ಟಿದೆ. ಒಂದು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ಯಾರು ಇರ್ತಾರೋ ಅವರು ಯಾರು ಸಾಂಗ್ಲಿಯನ್ ಅಂತವ್ರು, ಹಾಗೆ ನಮ್ಮ ಮಧುಕರ್ ಶೆಟ್ಟಿ ಅವರ ಜನ್ಮದಿನವನ್ನ ನಾವು ಆಚರಿಸಿದ್ವಿ. ಪೊಲೀಸ್ ಇಲಾಖೆಗಿಂತ ಚೆನ್ನಾಗಿ ನಾವೇ ಆಚರಿಸಿ ಠಾಣೆಗಳಿಗೆ ಹೋಗಿ ಅವ್ರ ಫೋಟೋ ಕೊಟ್ಟು ಕಾರ್ಯಕ್ರಮ ಮಾಡಿದ್ವಿ. ಅಂತ ಒಂದು ಪೊಲೀಸ್ ಅಧಿಕಾರಿಗಳನ್ನ ನಾವು ಪೂಜಿಸ್ತೀವಿ, ನಾವು ಗೌರವಿಸ್ತೀವಿ, ಎಲ್ಲ ಮಾಡ್ತೀವಿ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನಾವು ಪೂಜಿಸಲ್ಲ. ಅವ್ರು ಯಾರು ದಬ್ಬಾಳಿಕೆ ನಡೆಸಿದ್ರೋ ಅವ್ರ ಮೇಲೆ ಒಂದು ಕೇಸ್ ಹಾಕುವಂಥದ್ದು. ಆಮೇಲೆ ಗೃಹ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಈ ನಮ್ಮ ಪಕ್ಷದವ್ರ ಮೇಲೆ ಹಾಕಿರುವಂತ ಕೇಸನ್ನು ವಜಾ ಮಾಡುವಂತದ್ದು ಆಗ್ಬೇಕು. ಹಾಗೆ ಗೃಹ ಮಂತ್ರಿಗಳ ರಾಜೀನಾಮೆ ಆಗ್ಬೇಕಂತ ಕೇಳ್ತಾ ಇವತ್ತು ಗೃಹ ಮಂತ್ರಿಗಳಿಗೆ ಧಿಕ್ಕಾರವನ್ನು ಕೂಗ್ತಾ ನಾವು ಜಿಲ್ಲಾಧಿಕಾರಿ ಅವರಿಗೆ ಹೋಗಿ ಅಲ್ಲಿಂದ ಜಿಲ್ಲಾಧಿಕಾರಿ ಅವರ ಮುಖೇನ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಮನೆ ಕೊಡುವಂತ ಆಗ್ರಹ ಪತ್ರವನ್ನು ನಾವು ಕೊಡ್ತಾ ಇದೀವಿ. ಇದನ್ನು ತಿಳಿಸ್ತಾ ಈಗ ನಾವು ಮುಂದಕ್ಕೆ ಸಾಗೋಣ. ಮಧ್ಯ ಏನು ಗೃಹ ಮಂತ್ರಿಗಳು ಇರ್ತಾರೆ ಅವರಿಗೆ ಧಿಕ್ಕಾರವನ್ನ ಹಾಕ್ತಾ ಹೋಗೋಣ. ಗೊತ್ತಿಲ್ಲ ಖ್ಯಾತಿ ಗೃಹ ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರಿಗೆ, ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರಿಗೆ ಗೊತ್ತಿಲ್ಲ ಸಚಿವ ಗೃಹ ಮಂತ್ರಿ ಜಿ ಪರಮೇಶ್ವರ್ಗೆ, ಕೆಆರ್ಎಸ್ ಪಕ್ಷದ ನಾಯಕರ ಮೇಲೆ ಸುಳ್ಳು ಕೇಸ್ ಹಾಕಿದ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿಲ್ಲ ಖ್ಯಾತಿ ಜಿ ಪರಮೇಶ್ವರ್ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಗೊತ್ತಿಲ್ಲ ಮಂತ್ರಿ ಗೃಹ ಸಚಿವ ರಾಜೀನಾಮೆ ಕೊಡಲೇಬೇಕು. ಕೆಆರ್ಎಸ್ ಪಕ್ಷದ ನಾಯಕರ ಮೇಲೆ ಸುಳ್ಳು ಕೇಸ್ ಹಾಕಿದ ಪೊಲೀಸ್ ಅಧಿಕಾರಿಗಳಿಗೆ, ಕೆಆರ್ಎಸ್ ಪಕ್ಷದ ನಾಯಕರ ಮೇಲೆ ಹಾಕಿದ ಸುಳ್ಳು ಕೇಸ್ ಹಿಂಪಡೆಯಬೇಕು. ಕೆಆರ್ಎಸ್ ನಾಯಕರ ಮೇಲೆ ಹಾಕಿದ ಸುಳ್ಳು ಕೇಸ್ ಹಿಂಪಡೆಯಬೇಕು. ಗೊತ್ತಿಲ್ಲ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ರಾಜೀನಾಮೆ ನೀಡಲೇಬೇಕು. ಗೊತ್ತಿಲ್ಲ ಅನ್ನುವ ಖ್ಯಾತಿಯ ಗೃಹ ಸಚಿವ ಜಿ ಪರಮೇಶ್ವರ್ ರಾಜೀನಾಮೆ ನೀಡಲೇಬೇಕು. ಗೃಹ ಮಂತ್ರಿ ಜಿ ಪರಮೇಶ್ವರ್ಗೆ, ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರಿಗೆ, ಕೆಆರ್ಎಸ್ ಪಕ್ಷದ ಮೇಲೆ ಸುಳ್ಳು ಕೇಸ್ ಹಾಕಿದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರಿಗೆ, ಕೆಆರ್ಎಸ್ ಪಕ್ಷದವರ ಮೇಲೆ ಸುಳ್ಳು ಕೇಸ್ ಹಾಕಿದ ಪೊಲೀಸ್ ಅಧಿಕಾರಿಗಳಿಗೆ, ಕೆಆರ್ಎಸ್ ಪಕ್ಷದವರ ಮೇಲೆ ಸುಳ್ಳು ಕೇಸ್ ಹಾಕಿದ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯನ್ನ ಸಮರ್ಥವಾಗಿ ಎದುರಿಸಿದ ಜಿ ಪರಮೇಶ್ವರ್ ಅವರಿಗೆ, ಕೆಆರ್ಎಸ್ ಪಕ್ಷದ ನಾಯಕರ ಮೇಲೆ ಸುಳ್ಳು ಕೇಸ್ ಹಾಕಿದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು, ಜಿ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಲೇಬೇಕು. ಗೃಹ ಮಂತ್ರಿ ಜಿ ಪರಮೇಶ್ವರ್ ರಾಜೀನಾಮೆ ಕೊಡಲೇಬೇಕು. ಗೊತ್ತಿಲ್ಲ ಖ್ಯಾತಿಯ ಗೃಹ ಮಂತ್ರಿ ಜಿ ಪರಮೇಶ್ವರ್ ರಾಜೀನಾಮೆ ಕೊಡಲೇಬೇಕು. ಕೆಆರ್ಎಸ್ ಪಕ್ಷದ ನಾಯಕರ ಮೇಲೆ ಸುಳ್ಳು ಕೇಸ್ ಹಾಕಿದ ಗೃಹ ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಇಲ್ಲಿ ಒಂದ್ ಲೆವೆಲ್ ಅಲ್ಲಿ ಇರ್ರಿ, ಲೆವೆಲ್ ಅಲ್ಲಿ ಇದೆ ಸಾಕು. ಏನು ಕೇಳಿದ್ರು ಗೊತ್ತಿಲ್ಲ ಅನ್ನೋ ಗೃಹ ಸಚಿವರಿಗೆ ಧಿಕ್ಕಾರ. ಏನು ಕೇಳಿದ್ರು ಗೊತ್ತಿಲ್ಲ ಗೃಹ ಸಚಿವರಿಗೆ ಹಲೋ
ಧಿಕ್ಕಾರ ಧಿಕ್ಕಾರ. ಈ ಕಡೆ ಸೈಡಲ್ಲಿ ಇರ್ರಿ, ಇನ್ನು ಎದುರ್ಕೋಬೇಡ್ರಿ, ಬರ್ರಿ ಸೈಡಲ್ಲಿ ಇರ್ರಿ. ಈ ಕಡೆ ಬರ್ರಿ, ಇನ್ನು ಯಾರು ಹೊಡೆಯಲ್ಲ, ಬರ್ರಿ ಈ ಕಡೆ ಸೈಡಲ್ಲಿ ಇರ್ರಿ. ಏನು ಗೊತ್ತಿಲ್ಲ ಅನ್ನೋ ಗೃಹ ಸಚಿವರಿಗೆ ಧಿಕ್ಕಾರ ಧಿಕ್ಕಾರ. ಏನು ಗೊತ್ತಿಲ್ಲ ಅನ್ನೋ ಗೃಹ ಸಚಿವರಿಗೆ ಧಿಕ್ಕಾರ ಧಿಕ್ಕಾರ. ಕೆಆರ್ಎಸ್ ಪಕ್ಷದ ಮೇಲೆ ಸುಳ್ಳು ಕೇಸ್ ಹಾಕಿಸಿದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಲೇಬೇಕು. ಕೆಆರ್ಎಸ್ ಪಕ್ಷದವರ ಮೇಲೆ ಸುಳ್ಳು ಕೇಸ್ ಹಾಕಿದ ಪೊಲೀಸ್ ಅಧಿಕಾರಿಗಳಿಗೆ ಕೆಆರ್ಎಸ್ ಪಕ್ಷದ ಮೇಲೆ ಸುಳ್ಳು ಕೇಸ್ ಹಾಕಿಸಿದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಧಿಕ್ಕಾರ ಧಿಕ್ಕಾರ. ಇನ್ನೊಂದಿಬ್ರು ಬರ್ಬೇಕು. ಅದು ಬಿಸ್ಲಿಗೆ ಏನಿಲ್ಲ ಸಮಸ್ಯೆ. ಒಂದೇ ಸಮಯ ಲೆವೆಲ್ ಆಗಿರ್ರಿ. ಇದು ಲೈವ್ ಎಂಡ್ ಮಾಡಿ ಇನ್ನೊಂದು ಲೈವ್ ಕೊಡ್ರಿ. ಅಲ್ಲೇ ಸೀನಪ್ಪ ಶೆಟ್ಟಿ ಸರ್ಕಲ್ ಹತ್ರನೂ ಒಂದ್ ಸ್ವಲ್ಪ ಮಾತಾಡೋಣ. ಹಾ